ಜ್ಯೋತಿಷ್ಯ ಅಭಿಮಾನಿಗಳಿಗೆ ವೈದಿಕ ಜ್ಯೋತಿಷ್ಯ ತರಗತಿಯ 25ನೇ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಜನ್ಮ ಲಗ್ನದಿಂದ 12ನೇ ಮನೆಯಾಗಿರೋ ವ್ಯಯಭಾವದ ಬಗ್ಗೆ, ಹಾಗೆ ಈ ಮನೆಯಲ್ಲಿ ವಿವಿಧ ಗ್ರಹಗಳಿದ್ರೆ ಏನು ಫಲ ಅನ್ನೋ ವಿಷಯವನ್ನು ತಿಳಿಯೋಣ. ಲಗ್ನದಿಂದ ಪ್ರತಿ ಮನೆಗಳಲ್ಲಿ ಯಾವ ಗ್ರಹ ಇದ್ರೆ ಏನು ಫಲ ಅನ್ನೋ 11 ಮನೆಗಳ ವಿಡಿಯೋವನ್ನು ಈಗಾಗಲೇ ನಾನು ಮಾಡಿದ್ದೀನಿ. ನೀವು ನನ್ನ ಈ ವಿಡಿಯೋವನ್ನು ಇದೇ ಮೊದಲನೇ ಸಲ ನೋಡ್ತಾ ಇದ್ದರೆ ಆ ವಿಡಿಯೋಗಳನ್ನು ಕೂಡ ನೋಡಬಹುದು. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಸಿಗುತ್ತೆ. ನಿರಂತರ ಜ್ಯೋತಿಷ್ಯ ಕಲಿಕೆಗಾಗಿ ನಮ್ಮ ಸಿಂಹಧ್ವಜ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬಹುದು. ಜಾತಕದಲ್ಲಿ ಕೇಂದ್ರ, ಕೋನ, ಧನ, ಲಾಭಸ್ಥಾನಗಳ ಬಗ್ಗೆ ಆಸಕ್ತಿಯಿಂದ ತಿಳಿದುಕೊಳ್ಳೋ ನಮಗೆ ದುಸ್ಥಾನಗಳ ಬಗ್ಗೆ ತಿಳಿದುಕೊಳ್ಳೋದು ಅಂದರೆ ಏನೋ ಒಂದು ರೀತಿಯ ಭಯ ಕಾಡುತ್ತೆ. ಜೀವನದಲ್ಲಿ ಏನು ಅನಾಹುತ ಅಡಗಿದೆಯೋ, ಅದ್ಯಾವ ರಹಸ್ಯ ಬಯಲಾಗುತ್ತೋ ಅನ್ನೋ ಚಿಂತೆ ಕಾಡುತ್ತೆ. ಜಾತಕದಲ್ಲಿ ಶುಭ ಫಲಿತಾಂಶಗಳನ್ನು ತಿಳಿದುಕೊಂಡು ಖುಷಿ ಪಡೋದಕ್ಕಿಂತ ದುಷ್ಟ ಫಲಿತಾಂಶಗಳನ್ನು ಮೊದಲೇ ತಿಳಿದುಕೊಂಡು ಜಾಗ್ರತೆ ವಹಿಸೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಪ್ರತಿಯೊಬ್ಬರ ಜೀವನದಲ್ಲೂ ಸುಖ ದುಃಖ, ನಗು ಅಳು, ಹುಟ್ಟು ಸಾವು, ನೋವು ನಲಿವು, ಆರೋಗ್ಯ ಅನಾರೋಗ್ಯ, ನೆಮ್ಮದಿ ಚಿಂತೆ ಇದೆಲ್ಲ ಇದ್ದೇ ಇರುತ್ತೆ. ಅದೆಂತಹ ಜಾತಕ ಆದರೂ ಕೂಡ ಆ ಜಾತಕದಲ್ಲಿ 6, 8, 12 ಅನ್ನೋ 3 ದುಸ್ಥಾನಗಳು, ಆ ದುಸ್ಥಾನದ ಅಧಿಪತಿಗಳು ಇದ್ದೇ ಇರ್ತಾರೆ ಅನ್ನೋದು ವಾಸ್ತವ ಅಲ್ವಾ? ಬಿಲ್ಲಿಂದ ಹೊರಟ ಬಾಣದ ಹಾಗೆ ಈ ಮನುಷ್ಯನ ಜೀವನ. ತಡೆದು ನಿಲ್ಲಿಸೋದಕ್ಕಾಗಲಿ, ಸೇರಬೇಕಾದ ಗುರಿಯನ್ನು ಬದಲಾಯಿಸೋದಕ್ಕಾಗಲಿ ಸಾಧ್ಯ ಇಲ್ಲ. ನಮ್ಮ ಜೀವನದಲ್ಲಿ ನಾವು ಅನುಭವಿಸಬೇಕಾದ ಎಲ್ಲವನ್ನೂ ಕೂಡ ಅನುಭವಿಸಿಯೇ ತೀರಬೇಕು. ಜಾತಕವನ್ನು ಬದಲಾಯಿಸೋದಕ್ಕೆ ಅಥವಾ ಸಮಸ್ಯೆಯೇ ಇಲ್ಲದಂತೆ ಮಾಡೋದಕ್ಕೆ ಯಾವ ಜ್ಯೋತಿಷಿಯಿಂದ ಕೂಡ ಆಗೋದಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ನಿಮಗೆ ಅರ್ಥವಾಗಲಿ ಅನ್ನೋದು ನನ್ನ ಮನಸ್ಸಿನ ಆಸೆ. ಬದುಕಿನ ಕಷ್ಟಗಳಿಗೆ ಮೊದಲೇ ಸಿದ್ಧವಾಗೋದಕ್ಕೆ, ಆ ಕಷ್ಟವನ್ನು ಎದುರಿಸೋದಕ್ಕೆ ಮಾನಸಿಕವಾಗಿ, ದೈಹಿಕವಾಗಿ, ಆಧ್ಯಾತ್ಮಿಕವಾಗಿ ಸದೃಢವಾಗೋದಕ್ಕೆ, ಆ ಕಷ್ಟದಿಂದ ಹೆಚ್ಚಿನ ಹಾನಿ ಉಂಟಾಗದ ಹಾಗೆ ನಮ್ಮನ್ನು ನಾವು ಕಾಪಾಡಿಕೊಳ್ಳೋದಕ್ಕೆ ಉಪಯೋಗ ಆಗೋ ಸಾಧನ ಈ ಜ್ಯೋತಿಷ್ಯ ಶಾಸ್ತ್ರ. ಈ ಮಾತನ್ನು ಯಾವಾಗಲೂ ನೆನಪಲ್ಲಿಟ್ಕೊಳ್ಳಿ. ಇನ್ನು ಈ 12ನೇ ಮನೆಯಲ್ಲಿ ವಿವಿಧ ಗ್ರಹಗಳಿದ್ರೆ ಏನು ಫಲ ಅಂತ ನೋಡೋದಕ್ಕಿಂತ ಮುಂಚೆ ಈ ಭಾವದ ಕಾರಕತ್ವದ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನವನ್ನು ಮೊದಲು ಮಾಡೋಣ. ಜ್ಞಾನ, ಮೋಕ್ಷ, ಶಯನ ಸುಖ, ವೈದ್ಯ ವೃತ್ತಿ, ಆಸ್ಪತ್ರೆಗಳು, ವೈದ್ಯಕೀಯ ವಿದ್ಯಾಸಂಸ್ಥೆಗಳು, ವಿದೇಶ ವಿದ್ಯೆ, ವಿದೇಶಿ ಉದ್ಯೋಗ, ವಿದೇಶಿ ನಿವಾಸ, ವಿದೇಶ ಪ್ರಯಾಣ, ಸನ್ಯಾಸತ್ವ, ದಾಂಪತ್ಯ ಕಲಹಗಳು, ವಿವಾಹ ನಷ್ಟ, ಅತಿಯಾದ ಖರ್ಚು, ಜೈಲು ಶಿಕ್ಷೆ, ಕೋರ್ಟ್ ಕೇಸ್ಗಳು, ದೀರ್ಘಕಾಲದ ರೋಗಗಳು, ಉನ್ಮಾದ, ಒಂಟಿತನ, ಕಷ್ಟ ನಷ್ಟಗಳು, ವಿರಹ, ಅವಘಡಗಳು, ಅಪವಾದಗಳು, ಅವಮಾನಗಳು, ರಹಸ್ಯ ಶತ್ರುಗಳು, ದಾನ ಧರ್ಮಗಳು, ಪಾಪ ಕಾರ್ಯಗಳು, ಆಸ್ತಿ ಮಾರಾಟ, ಆತ್ಮಹತ್ಯೆ, ಪುಣ್ಯನಾಶ, ದುರದೃಷ್ಟ, ಎಡಗಣ್ಣು, ಮನೆಯಿಂದ ದೂರವಾಸ, ಮಾನಸಿಕ ಭ್ರಾಂತಿ, ಮರಣ ಮುಂತಾದ ಕಾರಕತ್ವಗಳು ಈ ಭಾವದಲ್ಲಿ ಬರುತ್ತೆ. ಇಂತಹ ಈ ವಿಶೇಷ 12ನೇ ಭಾವದಲ್ಲಿ ವಿವಿಧ ಗ್ರಹಗಳಿದ್ರೆ ಏನು ಫಲ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಸೂರ್ಯ 12ನೇ ಮನೆಯಲ್ಲಿದ್ದರೆ ಅಭಿವೃದ್ಧಿ ಅಷ್ಟಕ್ಕಷ್ಟೇ ಇರುತ್ತೆ. 6ಕ್ಕೆ ಏರೋದಿಲ್ಲ, 3ಕ್ಕೆ ಇಳಿಯೋದಿಲ್ಲ ಅಂತಾರಲ್ಲ, ಆ ರೀತಿ ಪರಿಸ್ಥಿತಿ. ಜನ ಸಹಕಾರ ಸಿಗೋದು ಕಷ್ಟ. ಕಣ್ಣಿನ ಸಮಸ್ಯೆಗಳು, ದೃಷ್ಟಿದೋಷ ಇರುತ್ತೆ. ಬುದ್ಧಿ ಕೂಡ ಒಳ್ಳೆ ರೀತಿಯಲ್ಲಿರೋದಿಲ್ಲ. ಸೂರ್ಯ ಆರೋಗ್ಯಕ್ಕೆ ಕೂಡ ಕಾರಕಲಾಗಿರೋದ್ರಿಂದ ಆರೋಗ್ಯ ಸಮಸ್ಯೆಗಳು, ಎಲುಬಿನ ಸಮಸ್ಯೆಗಳು, ಕೀಲು ನೋವು, ಹಲ್ಲು ನೋವು ಮುಂತಾದ ಸಮಸ್ಯೆ ಇರುತ್ತೆ. ತಂದೆಯ ಜೊತೆಗೆ ಅಷ್ಟೊಂದು ಉತ್ತಮ ಬಾಂಧವ್ಯ ಇಲ್ಲದೆ ಇರುವಂಥ ಸಾಧ್ಯತೆ ಕೂಡ ಇರುತ್ತೆ. ಸ್ವಲ್ಪ ಆತ್ಮವಿಶ್ವಾಸದಲ್ಲಿ ಕೊರತೆ ಕೂಡ ಕಾಣಿಸ್ಕೊಳ್ಳುತ್ತೆ. ಇನ್ನು ಚಂದ್ರ 12ನೇ ಮನೆಯಲ್ಲಿದ್ದರೆ ಮಾನಸಿಕ ಸಮಸ್ಯೆಗಳು ಹೆಚ್ಚಾಗಿರುತ್ತೆ. ತಮ್ಮ ಬಗ್ಗೆ ತಮಗೆ ಕೀಳರಿಮೆಯನ್ನು ಹೊಂದಿದವರಾಗಿರ್ತಾರೆ. ಸಂಕುಚಿತ ಮನೋಭಾವ, ಆಲಸ್ಯ ಸ್ವಭಾವ, ಇತರರನ್ನು ಹೀಯಾಳಿಸುವಂಥ ಮಾತು, ಇತರರನ್ನು ನೋಯಿಸುವಂಥ ಮಾತು, ಕೆಲಸಕ್ಕೆ ಬಾರದ ಸಿಟ್ಟು, ಕೋಪಗಳು ಇರುತ್ತೆ. ಸನ್ಯಾಸತ್ವದ ಮೇಲೆ ಆಸಕ್ತಿ ಕೂಡ ಇರೋ ಸಾಧ್ಯತೆ ಇರುತ್ತೆ. ತಾಯಿಯೊಂದಿಗಿನ ಸಂಬಂಧ ಅಷ್ಟಕ್ಕಷ್ಟೇ ಇರೋ ಸಾಧ್ಯತೆ ಹೆಚ್ಚು. ದೈಹಿಕ ಮಾನಸಿಕ ಆರೋಗ್ಯದಲ್ಲಿ ಪದೇ ಪದೇ ಸಮಸ್ಯೆಗಳನ್ನು ಎದುರಿಸೋ ಸಾಧ್ಯತೆ ಇರುತ್ತೆ. ಇನ್ನು ಕುಜ 12ನೇ ಮನೆಯಲ್ಲಿದ್ದರೆ ಇದನ್ನು ಶಾಸ್ತ್ರ ಕುಜದೋಷ ಅಂತ ಪರಿಗಣಿಸುತ್ತೆ. ಈ ಕಾರಣದಿಂದ ಕುಟುಂಬ ಜೀವನದಲ್ಲಿ ಜಗಳಗಳು, ಮನಸ್ತಾಪಗಳು, ಪತಿ ಪತ್ನಿ ವಿಯೋಗ, ಡೈವೋರ್ಸ್ ಮುಂತಾದ ಫಲಿತಾಂಶಗಳಿರುತ್ತೆ.
ಇದಕ್ಕೆ ಕೇವಲ 12ನೇ ಮನೆಯಲ್ಲಿರೋ ಕುಜನನ್ನಷ್ಟೇ ನೋಡಿದರೆ ಸಾಕಾಗೋದಿಲ್ಲ. ದ್ವಿತೀಯ, ಸಪ್ತಮ, ಅಷ್ಟಮ, ನವಮ ಭಾವದ ಅಧಿಪತಿಗಳನ್ನು ಕೂಡ ನೋಡಬೇಕಾಗತ್ತೆ. ಹಾಗೆ ಪತಿ ಪತ್ನಿಯರಿಬ್ಬರ ಜಾತಕವನ್ನು ಕೂಡ ನೋಡಿ ನಿರ್ಣಯಿಸಬೇಕಾಗತ್ತೆ. ಇದು ಕೇವಲ ಬೇಸಿಕ್ ಸೂತ್ರ. ಇದನ್ನು ಕೇವಲ ಸೂತ್ರವಾಗಿ ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ. ಇನ್ನು 12ನೇ ಮನೆಯ ಕುಜ ವಿಪರೀತ ಕ್ರೋಧ, ಬಂಧು ಮಿತ್ರರೊಂದಿಗೆ ಕಲಹ, ಭಾಗ್ಯ ನಷ್ಟ, ಶಯನ ಸುಖ ಸಮಸ್ಯೆ, ವಿಪರೀತ ಖರ್ಚುಗಳು, ವಿಪರೀತವಾದ ಸಿಟ್ಟು, ರಕ್ತ ಸಂಬಂಧಿ ಸಮಸ್ಯೆ, ಹೈ BP, ಮಾಂಸಖಂಡಗಳಲ್ಲಿ ಪ್ರಾಬ್ಲಮ್ಗಳು, ವಾಹನ ಅಪಘಾತ ಮುಂತಾದ ಕಷ್ಟಕರ ಸಮಸ್ಯೆಗಳನ್ನು ನೀಡುವಂಥ ಸಾಧ್ಯತೆ ಇರುತ್ತೆ. ಅದೇ ಹೇಳಿದ್ನಲ್ವಾ, 12ನೇ ಮನೆಯಲ್ಲಿ ಕುಜ ಇದ್ದ ತಕ್ಷಣ ನೀವೆಲ್ಲ ನಿಮ್ಮ ಜಾತಕವನ್ನು ನೋಡಿಕೊಂಡು ಸಮಸ್ಯೆ ಇದೆ ಹಾಗಾದರೆ ಅಂತ ಟೆನ್ಷನ್ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಅದಕ್ಕೆ ಬೇರೆ ಇತರ ಎಲ್ಲ ವಿಷಯಗಳನ್ನು ಕೂಡ ನಾವು ನೋಡ್ಕೋಬೇಕಾಗುತ್ತೆ. ಹಾಗಾಗಿ ಜಾತಕ ಪರಿಶೀಲನೆ ಕುಜ 12ನೇ ಮನೆಯಲ್ಲಿದ್ದವರಿಗೆ ಖಂಡಿತವಾಗ್ಲೂ ಅವಶ್ಯಕ. ನಿಮ್ಮ ಜಾತಕ ಪರಿಶೀಲನೆಯನ್ನು ಮಾಡಿಸ್ಕೋಬಹುದು. ಇನ್ನು ಬುಧ 12ನೇ ಭಾವದಲ್ಲಿದ್ದರೆ ಅತಿಯಾದ ಆಲೋಚನೆಗಳ ಕಾರಣದಿಂದ ನೋವನ್ನು ಅನುಭವಿಸ್ತಾರೆ. ಓವರ್ ಥಿಂಕರ್ಸ್ ಅಂತ ಹೇಳ್ಬೋದು. ಇಲ್ಲದೇ ಇರೋ ವಿಷಯವನ್ನು ಕೂಡ ಊಹೆ ಮಾಡಿಕೊಂಡು ಸಮಸ್ಯೆಗಳನ್ನು ಕಲ್ಪನೆ ಮಾಡಿಕೊಂಡು ತಮಗೆ ತಾವೇ ನೋವನ್ನು ಅನುಭವಿಸುವಂಥ ಒಂದು ಸ್ವಭಾವ. ಸಪ್ತಮಾಧಿಪತಿ ಬಲಹೀನವಾಗಿದ್ದರೆ ವಿವಾಹೇತರ ಸಂಬಂಧ ಇರೋ ಸಾಧ್ಯತೆ ಕೂಡ ಇರುತ್ತೆ. ಒಬ್ಬರೊಂದಿಗೆ ಸ್ನೇಹ ಬೆಳೆಸೋಕ್ಕೂ ಮುನ್ನ ಬಹಳಷ್ಟು ಆಲೋಚಿಸ್ತಾರೆ. ಅಲ್ಪ ಸಂತಾನ, ಸ್ವಾರ್ಥ ಬುದ್ಧಿ, ವಿಪರೀತ ಖರ್ಚು ಇರುತ್ತೆ. ಬುದ್ಧಿ ಸ್ಥಿರವಾಗಿರೋದಿಲ್ಲ. ಚರ್ಮಕ್ಕೆ ಸಂಬಂಧಿಸಿದ ರೋಗಗಳು ಇರೋ ಸಾಧ್ಯತೆ ಇರುತ್ತೆ. ಇನ್ನು ಗುರು ವ್ಯಯಭಾವದಲ್ಲಿದ್ದರೆ ಅನಾಚಾರ, ಪಾಪ ಕಾರ್ಯಗಳಲ್ಲಿ ಆಸಕ್ತಿ ಇರುವಂಥ ಸಾಧ್ಯತೆ ಇರುತ್ತೆ. ವಿಲಾಸಕ್ಕಾಗಿ, ಮೋಜು ಮಸ್ತಿಗಾಗಿ ಹಣ ವ್ಯಯ ಮಾಡ್ತಾರೆ. ಜೀವನದ ಕೊನೆಯ ದಿನಗಳಲ್ಲಿ ಪಶ್ಚಾತ್ತಾಪ ಅನುಭವಿಸುವ ಸಾಧ್ಯತೆ ಇರುತ್ತೆ. ಅತಿಯಾದ ಆವೇಶ, ಅತಿಯಾದ ಕೋಪ, ಆತ್ಮವಿಶ್ವಾಸದಲ್ಲಿ ಕೊರತೆ ಇರುವಂಥ ಸಾಧ್ಯತೆ ಇರುತ್ತೆ. ಬುದ್ಧಿಹೀನತೆ, ವಿದ್ಯೆಯಲ್ಲಿ ಅಡ್ಡಿ ಆತಂಕ, ಸಂತಾನ ಸಮಸ್ಯೆ, ಅಧಿಕ ಖರ್ಚು, ಆರೋಗ್ಯ ಸಮಸ್ಯೆ ಉಂಟಾಗುವಂಥ ಸಾಧ್ಯತೆ ಹೆಚ್ಚು. ವಿಶೇಷವಾಗಿ ಹೊಟ್ಟೆಯ ಸಮಸ್ಯೆ, ಗ್ಯಾಸ್ಟ್ರಿಕ್, ಪಿತ್ತಕೋಶ, ಕಿಡ್ನಿ ಸಂಬಂಧಿತ ಸಮಸ್ಯೆಗಳಿರುವಂಥ ಸಾಧ್ಯತೆ ಹೆಚ್ಚು. ಇನ್ನು ಶುಕ್ರ ವ್ಯಯಸ್ಥಾನದಲ್ಲಿದ್ದರೆ ಅಧಿಕ ಕಾಮಾಕಾಂಕ್ಷೆ, ಸ್ತ್ರೀಯರ ಸಲುವಾಗಿ ಹಣ ಖರ್ಚು ಮಾಡ್ತಾರೆ. ಸ್ತ್ರೀಯರೊಂದಿಗೆ ಸ್ನೇಹ ಸಂಬಂಧ, ರಹಸ್ಯ ಸಂಬಂಧ ಇರುವಂಥ ಸಾಧ್ಯತೆ ಇರುತ್ತೆ. ಹೆಂಡತಿಯೊಂದಿಗೆ ಸರಿಯಾದ ಪ್ರೇಮ ಸಂಬಂಧದಲ್ಲಿ ಕೊರತೆ ಇರುವಂಥ ಸಾಧ್ಯತೆ ಇರುತ್ತೆ. ವೃತ್ತಿ ಜೀವನದಲ್ಲಿ ಸಮಸ್ಯೆ, ಆದಾಯ ಕಡಿಮೆ, ಆಡಂಬರ ಜಾಸ್ತಿ, ಬ್ರ್ಯಾಂಡೆಡ್ ವಸ್ತುಗಳ ಮೇಲೆ ವಿಪರೀತವಾದ ಮೋಹ, ಲಕ್ಸುರಿ ವಸ್ತುಗಳಾಗಲಿ, ಲಕ್ಸುರಿ ವಾಹನಗಳ ಮೇಲೆ ಮೋಹ, ಅವುಗಳನ್ನು ಕೊಳ್ಳೋದಕ್ಕೆ ಸಾಲವನ್ನು ಮಾಡಿಕೊಳ್ಳುವಂಥ ಸಾಧ್ಯತೆ ಹೆಚ್ಚು. ಗುಪ್ತ ರೋಗಗಳಿರೋ ಸಾಧ್ಯತೆ, ಸಂತಾನ ಸಮಸ್ಯೆ ಕೂಡ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಜಾತಕ ಪರಿಶೀಲನೆ ಅನಿವಾರ್ಯ. ಇನ್ನು ಶನಿ ವ್ಯಯಸ್ಥಾನದಲ್ಲಿದ್ದರೆ ದುಡ್ಡನ್ನು ಉಳಿಸ್ಕೊಳ್ಳೋದು ಕಷ್ಟ. ಎಷ್ಟೇ ಉಳಿಸಿದ್ರೂ ಕೂಡ ಅದು ಖರ್ಚಾಗುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ನಷ್ಟವನ್ನು ಅನುಭವಿಸುವಂಥ ಸಾಧ್ಯತೆ ಇರುತ್ತೆ. ಮಿತ್ರರು ಕೂಡ ಅಷ್ಟಕ್ಕಷ್ಟೇನೆ, ಅವರು ಕೂಡ ಶತ್ರುಗಳಾಗಿ ತೊಂದರೆ ಕೊಡುವಂಥ ಸಾಧ್ಯತೆ ಇರುತ್ತೆ. ನಿರಾಶಾವಾದ, ರಹಸ್ಯ ಶತ್ರುಗಳು, ಅಧಿಕ ಓಡಾಟ, ನಿರಂತರ ಪ್ರಯಾಣ, ಇದರಿಂದ ಆರೋಗ್ಯಕ್ಕೆ ಆಯಾಸ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಗಟ್ಟಿಮುಟ್ಟಾದ ಪಾದವನ್ನು ಹೊಂದಿರ್ತಾರೆ. ಆಲಸ್ಯ, ಸೋಮಾರಿತನ ಇರುವಂಥ ಸಾಧ್ಯತೆಯೇ ಹೆಚ್ಚು. ನಿದ್ರಾಹೀನತೆ ಅಥವಾ ವಿಪರೀತವಾದ ನಿದ್ರೆ, ಈ ರೀತಿಯಾಗಿ ಎರಡರಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆ ಇರುತ್ತೆ. ಆಗಾಗ ಅನಾರೋಗ್ಯ, ಆಸ್ಪತ್ರೆಯಲ್ಲಿ ದಾಖಲಾಗುವಂತಹ ಸಾಧ್ಯತೆಗಳಿರುತ್ತೆ. ಶ್ವಾಸಕೋಶಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ದುಃಖ, ನಷ್ಟ, ಕೋರ್ಟ್ ಕೇಸುಗಳು, ಸೆರೆಮನೆ ವಾಸ ಮುಂತಾದ ಫಲಿತಾಂಶಗಳು ಇರುತ್ತೆ. ಹೀಗಾಗಿ ಈ 12ನೇ ಮನೆಯಲ್ಲಿ ಶನಿ ಇದ್ದ ವ್ಯಕ್ತಿಗಳು ಕೂಡ ಜಾತಕ ಪರಿಶೀಲನೆಯನ್ನು ಮಾಡ್ಕೋಬೇಕಾಗುತ್ತೆ. ಇನ್ನು ರಾಹು 12ನೇ ಮನೆಯಲ್ಲಿದ್ದರೆ ಪರನಿಂದೆ, ಇತರರಿಗೆ ಸಹಾಯ ಮಾಡುವಂಥ ಗುಣ, ಆರ್ಥಿಕ ಅಭಿವೃದ್ಧಿ, ವಿದೇಶಿ ಅಥವಾ ವಿದೇಶಿ ಮೂಲದ ಉದ್ಯೋಗ, ನಿರಂತರ ಪ್ರಯಾಣಗಳು, ಕಣ್ಣಿನ ಸಮಸ್ಯೆ ಮುಂತಾದ ಫಲಿತಾಂಶಗಳು ಜಾಸ್ತಿ. ಸ್ವಲ್ಪ ಮಟ್ಟಿಗಿನ ದುರಾಸೆ, ವಿಪರೀತ ಅಗ್ರೆಸಿವ್ ಸ್ವಭಾವ ಇರೋ ಸಾಧ್ಯತೆ ಇರುತ್ತೆ. ಇನ್ನು ಕೇತು 12ನೇ ಮನೆಯಲ್ಲಿದ್ದರೆ ನಿರಂತರ ಆಲೋಚನೆಗಳು, ಮಾನಸಿಕ ಸಮಸ್ಯೆಗಳು, ವಿಪರೀತ ಶತ್ರುಗಳು, ಅನಾರೋಗ್ಯಗಳು ಇರುತ್ತೆ. ಧಾರ್ಮಿಕ ಕಾರ್ಯಾಚರಣೆ, ಮೋಕ್ಷ ಚಿಂತನೆ ಇರುವಂಥ ಸಾಧ್ಯತೆ ಇರುತ್ತೆ. ನಿದ್ರಾಹೀನತೆ, ಸಾಂಸಾರಿಕ ಜೀವನದಲ್ಲಿ ನಿರಾಸಕ್ತಿ, ಕುಟುಂಬದಲ್ಲಿ ಆಸಕ್ತಿ ಇಲ್ಲದೆ ಇರುವಂಥದ್ದು, ಹಾಗೆ ಇಂಟ್ರೋವರ್ಟ್ಗಳು ಕೂಡ ಆಗಿರುವಂಥ ಸಾಧ್ಯತೆ ಇರುತ್ತೆ. ಗಮನಿಸಿ, ಯಾವಾಗಲೂ ಹೇಳೋ ಹಾಗೆ ಇದು ಕೇವಲ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಸಾಧಾರಣ ಫಲಸೂತ್ರಗಳು ಮಾತ್ರ.
ಈ ಭಾವದಲ್ಲಿ ಈ ಗ್ರಹಗಳು ಇದ್ರೆ ಏನು ಫಲ ಅನ್ನೋ ವಿಷಯ ಅಷ್ಟೇ. ಜಾತಕದಲ್ಲಿ ಇದೇ ರೀತಿ ಇರೋದಿಲ್ಲ. ಭಾವಾಧಿಪತಿ ಹಾಗೂ ಆ ಭಾವದ ಮೇಲೆ ಭಾವಾಧಿಪತಿಯ ಮೇಲೆ ಇರುವಂತಹ ಗ್ರಹಗಳ ದೃಷ್ಟಿ ಅಥವಾ ಇತರ ಅಧಿಪತಿಗಳ ಜೊತೆ ಸಂಬಂಧ ಇದೆಯಾ ಅನ್ನೋದನ್ನೆಲ್ಲ ನೋಡಿ ನಿರ್ಧರಿಸಬೇಕಾಗತ್ತೆ. ಕೇವಲ ಇದೊಂದೇ ಮಾಹಿತಿಯಿಂದ ಕೆಟ್ಟ ಫಲಗಳ ಸಾಧ್ಯತೆಯನ್ನು ಗಮನಿಸಿ ಚಿಂತೆಗೆ ಒಳಗಾಗುವಂಥದ್ದು ಬೇಡ. ಇನ್ನು ನಿಮ್ಮ ಜಾತಕ ಪರಿಶೀಲನೆಗಾಗಿ ನೀವು ನನ್ನನ್ನು ಕೂಡ ಸಂಪರ್ಕ ಮಾಡಬಹುದು. ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟನ್ನು ತಗೊಳ್ಳಿ. ನಿಮ್ಮ ಪ್ರಶ್ನೆಗಳಿಗೆ ನೇರವಾಗಿ ನಾನೇ ಉತ್ತರಿಸ್ತೀನಿ. ಒಂದು ಜಾತಕ ಪರಿಶೀಲನೆಗೆ 399 ರೂಪಾಯಿ, ಹಾಗೆ ಇಬ್ಬರ ಜಾತಕ ಪರಿಶೀಲನೆಗೆ 659 ರೂಪಾಯಿಗಳು ಮಾತ್ರ. ಸಿಂಹಧ್ವಜ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಧನ್ಯವಾದಗಳು.